ಉತ್ತರ ಭಾಗದ ಶಾಸಕರಾದಂಥ ರಾಜು ಶೇಟ್ ಸಾಹೇಬ್ರ ಸಲುವಾಗಿ ನಾವು ಪತ್ರಿಕಾ ಒಂದು ಮಾಧ್ಯಮದ ಪ್ರತಿನಿಧಿಗಳನ್ನು ಕರೆದಿದ್ದೀವಿ. ಅದಕ್ಕಾಗಿ ಎಲ್ಲ ನಮ್ಮ ಮಾಧ್ಯಮದ ಪ್ರತಿನಿಧಿಗಳು ಮತ್ತು ಮೀಡಿಯಾದ ಪ್ರತಿನಿಧಿಗಳು ಪತ್ರಿಕಾ ಪ್ರತಿನಿಧಿಗಳಿಗೆ ನಾನು ಸ್ವಾಗತನ ಬಯಸಿ ಇನ್ನು ಮುಂದೆ ಮಲ್ಲೇಶ್ ಚಗೋಳ ಅವರು ಎರಡು ಮಾತಾಡಬೇಕಂತ ಕೇಳ್ಕೊತಾರೆ. ಎಲ್ಲ ಪತ್ರಕರ್ತರಿಗೆ ಸ್ವಾಗತ ಮಾಡಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಕರೆಯೋದು ಉದ್ದೇಶ ಏನಪ್ಪ ಅಂದರೆ, ಬೆಳಗಾವಿ ನಗರದಿಂದ ಇನ್ನೂವರೆಗೆ ಯಾರೂ ಒಬ್ಬರು ಮಂತ್ರಿಮಂಡಲದಲ್ಲಿ ಆಗಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ. ಯಾಕಂದರೆ ಸುಮಾರು ವರ್ಷದಿಂದ ನಾವು ಹಿಂದಿನ ಶಾಸಕರನ್ನು ನೋಡಿದೆವು, ಅದರ ಹಿಂದಿನ ಶಾಸಕರು ನೋಡಿದೆವು. ಆದರೆ ನಗರದಿಂದ ಇನ್ನೂವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನೂ ಒಬ್ಬರ ಮಂತ್ರಿಮಂಡಲದಲ್ಲಿ ಆಗಲಿ, ರಾಜ್ಯ ಮಂತ್ರಿಮಂಡಲದಲ್ಲಿ ಆಗಲಿ, ಕೇಂದ್ರ ಮಂತ್ರಿಮಂಡಲದಲ್ಲಿ ಕೂಡ ಸೇರಿಸಿಲ್ಲ. ಇದರ ಹಿಂದಿನ ಇತಿಹಾಸ ನೋಡ್ರೆ, ಮಾನ್ಯ ಮಾಜಿ ದಿವಂಗತ ಶ್ರೀ ಸಿದ್ಧಾರ್ಥ ಸಾಹೇಬರು 4 ಸಲ ಆರಿಸೋದ್ರು. ಅದರ ಹಿಂದೂ ಕೂಡ MP ಆಗಿ ಭಾಳ ಮಂದಿ ಆರಿಸೋದ್ರು. ಅವರು ಕೂಡ ಕೇಂದ್ರದಲ್ಲಿ ಯಾವುದೂ ಸ್ಥಾನಮಾನ ಸಿಗಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಅಂತ ಹೇಳ್ತಾ ಇದ್ದೇನೆ. ಆದರೆ ಶಾಸಕರಾಗಿ ಹಿಂದಿನ ಸಲ ಕೂಡ 10, 12 ವರ್ಷ, 15 ವರ್ಷ, 20 ವರ್ಷ ಶಾಸಕರಾದರೂ ಆಗಲಿಲ್ಲ. ನಾವು ಒಬ್ಬ ಮೈನಾರಿಟಿ ಅಂತ ತಿಳ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದಂಥ ರಾಜು ಶೇಟ್ ಸಾಹೇಬರಿಗೆ ನಾವೆಲ್ಲ ಸಂಘಟನೆ ಪರವಾಗಿ, ಎಲ್ಲ ಪಕ್ಷದ ಮುಖಂಡರ ಪರವಾಗಿ, ಎಲ್ಲ ಸಮಾಜದ ಪರವಾಗಿ ನಾವು ಮಾನ್ಯ ನಮ್ಮ ರಾಹುಲ್ ಗಾಂಧೀಜಿ ಅವರಿಗೆ, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾವ್ರಿಗೆ ವಿನಂತಿ ಮಾಡ್ಕೋತೀವಿ, ರಾಜು ಶೇಟ್ ಸಾಹೇಬ್ರಿಗೆ ಮಂತ್ರಿಮಂಡಲದಲ್ಲಿ ಒಂದು ಸ್ಥಾನ ಮಾಡಿಕೊಡ್ಬೇಕು ಮತ್ತು ಬೆಳಗಾವಿ ಶಹರದಲ್ಲಿ ಒಬ್ಬರು ಮಂತ್ರಿ ಇದ್ರಪ್ಪ ಅಂತ ಅನ್ನೋದು ಒಂದು ಇತಿಹಾಸ ನಿರ್ಮಾಣ ಆಗಲಿ ಅಂತ ನಾವು ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀವಿ. ಅವರು ಒಂದು ವರ್ಷದಲ್ಲಿ ಬೆಳಗಾವಿಯಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ಆಗಲಿ ಅದು ಮಾಡ್ಕೊಂಡು ಬಂದಾರ. ಅದ್ರ ಜೊತೆನ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಸಮಾಧಾನದಿಂದ ಕೆಲಸ ಮಾಡಿದ್ರು. ಅದಕ್ಕಿಂತ ಮುಖ್ಯ ವಿಷಯ ಅಂದರೆ, ಬೆಳಗಾವಿ ಸಿಟಿ ಡಿಸ್ಟ್ರಿಕ್ಟದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಾರ. ಇವೆಲ್ಲ ಪರಿಗಣಿಸಿ ಅವರಿಗೆ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ತಾವು ಮಂತ್ರಿಮಂಡಲದಲ್ಲಿ ಸಿಗಬೇಕಂದ್ರೆ ಇದು ನಮ್ಮದು ಭಾಳ ಒತ್ತಾಯಪೂರ್ವಕವಾಗಿ ವಿನಂತಿ ನಾವು ಹೈಕಮಾಂಡ್ಗೆ ಮಾಡ್ತಾಯಿದ್ದೇವೆ. ಅಲ್ಲ, ಅವ್ರ ಬಗ್ಗೆ ನಾ ಏನು ಅನ್ನೋಂಗಿಲ್ಲ. ನಾವು ಮೈನಾರಿಟಿ ಕಮ್ಯುನಿಟಿ ಇದ್ರ ಹಿಂದೆ OBC ಕಮ್ಯುನಿಟಿಯಿಂದ ರಮೇಶ್ ಕುರ್ಜಿಯವರು ಆರಿಸಿ ಬಂದಿರು 2 ಸಲ, ಇದರಿಂದ ಫಿರೋಜ್ ಶೇಟ್ ಅವರು 2 ಸಲ ಆರಿಸಿ ಬಂದಿರು, ಈಗ ರಾಜು ಶೇಟ್ ಅವರು ಆರಿಸಿ ಬಂದಾರೆ. ಅಹಿಂದದಿಂದ ಬೆಳಗಾವಿ ಶಹರದಲ್ಲಿ ಇದ್ದಂಥ ನಾವು ಏನು ಅಹಿಂದ ಅಂತ ಹೇಳ್ಕೊಂಡು ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದೆವು. ಪಕ್ಷ ಅಧಿಕಾರದಲ್ಲಿ ಬಂದಿದೆ. ಇದ್ರ ಹಿಂದೆ ಕೂಡ SM ಕೃಷ್ಣ ಸರ್ಕಾರ ಕೂಡ ಇತ್ತು. ಅದಕ್ಕೆ ನಾವು ಒತ್ತಾಯಪೂರ್ವಕವಾಗಿ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಮಂದಿನ ಇದ್ರ ಹಿಂದೆ ಮಂತ್ರಿಗಳು ಮಾಡ್ಯಾರ. ಆದರೆ ಬೆಳಗಾವಿ ನಗರದಿಂದ ಯಾರಿಗೆ ಮಾಡಿಲ್ಲ. ಅದು ಮೈನಾರಿಟಿ ಅಹಿಂದ. ಅದ್ರ ಹಿಂದೆ ನಾವೆಲ್ಲರೂ ಕೂಡ್ಕೊಂಡು ಅದೇ ಒಂದು ಬೆಂಬಲಕ್ಕೆ ನಿಂತೀವಿ. ಸರ್, ನಾವು ಇವತ್ತು ಪ್ರೆಸ್ ಮೀಟ್ ತಮ್ಮ ಮಾಧ್ಯಮ ಮುಖಾಂತರ ನಾವು ಸರ್ಕಾರಕ್ಕೆ, ಅದರ ನಮ್ಮ ಹೈಕಮಾಂಡ್ಗೆ ನಮ್ಮ ಮೆಸೇಜ್ ಕಳಿಸ್ತೀವಿ. ಈಗ ನಾವು ಲೆಟರ್ ಕ್ಯಾಂಪೇನ್ ಕೂಡ ಮಾಡ್ತಾಯಿದ್ದೇವೆ. ಅದ್ರ ಜೊತೆನ ಎಲ್ಲ ಸಂಘ ಸಂಸ್ಥೆಯಿಂದ ಪ್ರತಿಯೊಬ್ಬರು ಎಲ್ಲರೂ ಇವತ್ತಿಂದನೇ ನಾವು ಪತ್ರ ಮುಖಾಂತರ ನಮ್ಮದು ಅಣ್ಣುಣಿಗೆ ಇವತ್ತಿನ ತಿಳ್ಸೋಕೆ ನಾವು ಶುರು ಮಾಡ್ತೇವೆ. ಇನ್ನೂ 2-3 ದಿನ ಕಾಲಾವಕಾಶ ಇದೆ. ಅದನ್ನು ನಾವು ಉಪಯೋಗ ಮಾಡ್ಕೊಂಡು ನಾವು ಇವತ್ತಿಂದನೇ ನಮಗೆ ಲೆಟರ್ ಕ್ಯಾಂಪೇನ ಫೋನ್ ಮುಖಾಂತರ, ತಮ್ಮ ಮಾಧ್ಯಮ ಮುಖಾಂತರ ನಾವು ನಮ್ಮ ಕ್ಯಾಂಪೇನ್ ಶುರು ಮಾಡ್ತೀವಿ. ಅದು ಆಗೋ ಮಟ್ಟ ನಾವು ಬಿಡೋಂಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ನಾವು ಬರೀ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ಅಂದರೆ ಫಸ್ಟ್ ನಾವು ಮೆಸೇಜ್ ಅಲ್ಲಿ ಹೋಗಿ ಮುಟ್ಟಲಿ. ಇದಾದ್ಮೇಲೆ ನಾವು ಹೇಳಿಲ್ಲ. ಈಗ ಅದ್ರ ಲೆಟರ್ ಕ್ಯಾಂಪೇನ್ ಕೂಡ ಮಾಡ್ತೀವಿ ನಾವು. ನಮ್ಮ ಎಲ್ಲ ಹಿರಿಯ ಮುಖಂಡರ ಜಿಲ್ಲೆಯಲ್ಲಿ ಇದ್ದಂಥ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಆಗಲಿ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ, ಎಲ್ಲ ಶಾಸಕರು ಕೂಡ ನಾವು ಭೇಟಿಯಾಗಿ ವಿನಂತಿ ಮಾಡ್ಕೋತೀವಿ. ನಾವು ಒಂದು ಮೈನಾರಿಟಿ, ಒಂದು ಅಹಿಂದ
ಮತ್ತು ಬೆಳಗಾವಿ ಸಿಟಿದಿಂದ ಆರ್ಚ್ ಬಂದಂಥ ಶಾಸಕರಿಗೆ ತಾವು ಮಂತ್ರಿಮಂಡಲದ ಸ್ಥಾನ ಕೊಡಬೇಕಂತ ನಾವು ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ ನಾವು. ಇಲ್ಲ ನಾವು ಬದಲಾವಣೆ ಅನ್ನಂಗಿಲ್ಲ. ನಮಗೊಂದು ಇದ್ರ ಹಿಂದೆ ಜಿಲ್ಲೆಗೆ 4 ಮಂತ್ರಿಗಳು ಕೊಡ್ತೀರ. ಇದ್ರ ಹಿಂದೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆಗಿದೆ ಮತ್ತು ಈ ಬೆಳಗಾವಿ ತಾಲೂಕು ಭಾಳ ದೊಡ್ಡದಾಗಿದೆ, ಚಿಕ್ಕೋಡಿ ಜಿಲ್ಲೆ ಆಗಿದೆ. ಅಲ್ಲಿ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಅವ್ರು KPCC ಅಧ್ಯಕ್ಷ ಮಂತ್ರಿ ಆಗಲಿ ಅಂತ ನಮ್ಮ ಆಸೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರು ಆಗಲಿ ಅಂತ ಆಸೆ ಆದರೆ ಅದೇ ಬೆಳಗಾವಿ ಶಹರಕ್ಕೆ ಇನ್ನೂವರೆಗೆ ಕೊಟ್ಟಿಲ್ಲ. ಇತಿಹಾಸ ತೆಗೆದು ನೋಡ್ರಿ, ನೀವು ಇತಿಹಾಸ ಬಿಟ್ಟು ಚೆಕ್ ಮಾಡಿರಿ. ಅದೇ ಇಲ್ಲಿ ಬಂದು ಇದ್ದಂಥವರು ಮಂತ್ರಿಗಳು ಆಗ್ಯಾರ, ಭಾಳಷ್ಟು ಜನ ಅದಾರ. ಕೇಂದ್ರ ಮಂತ್ರಿಗಳು ನೋಡಿದೆವು, ರಾಜ್ಯ ಮಂತ್ರಿಗಳು ನೋಡಿದೆವು. ಆದರೆ ನಮ್ಮದು ಒಂದು ಹಕ್ಕಿದೆ, ನಾವು ನಮ್ಮದೊಂದು ಫಂಡಮೆಂಟಲ್ ರೈಟ್ಸ್ ಇದೆ. ನಮ್ಮದು ಸಂವಿಧಾನ ಬಗ್ಗೆ, ಸಂವಿಧಾನ ಹಿಡ್ಕೊಂಡು ಹೋಗೋರು, ನಾವು ಸಂವಿಧಾನ ವಿಶ್ವಾಸ ಇಡೋರು, ನಾವು ಮತ ಹಾಕ್ತೀವಿ. ಬೆಳಗಾವಿ ಸಿಟಿಯಲ್ಲಿ ಎಲ್ಲ ಉತ್ತರದಲ್ಲಿ ನಾವೆಲ್ಲ ಮತ ಹಾಕ್ತೀವಿ. ನಮಗೂ ಒಂದು ಅಧಿಕಾರ ಕೊಡ್ರಿ, ನಮಗೂ ಒಂದು ನೈತಿಕ ಹಕ್ಕಿದೆ. ನಮ್ಮ ಮಂತ್ರಿ ಒಬ್ಬರು ಸಿಟಿಯಲ್ಲಿ ಇಲ್ಲ ಅಂತ ಇಷ್ಟೇ ನಮ್ಮ ಭಾವನೆ ಇದೆ. ಆದರೆ ನಾವು ಯಾರಿಗೂ ವಿರೋಧ ಅಂತಿಲ್ಲ. ಇನ್ನೂ ಹೆಚ್ಚು ಕೊಟ್ಟಂತೀವಿ ನಾವು. 4 ಮಂತ್ರಿಮಂಡಲ ಕೊಡ್ರಿ, ನಾವು ಯಾಕಿಲ್ಲ ಅಂತೀವಿ ನಾವು. ಮತ್ತು ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡದು. ಯಾವ್ದು ಸರ್? ಹಾಂ ಸರ್, ಬೆಳಗಾವಿಯಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ವರ್ಕ್ ಈಗಾಗಲೇ ಸನ್ಮಾನ್ಯ ಜಿಲ್ಲಾ ಮಂತ್ರಿ ಉಸ್ತುವಾರಿ ಆದಂಥ ಸತೀಶಣ್ಣ ಫ್ಲೈಓವರ್ ಆಗಲಿ, ಬೆಳಗಾವಿ ರೋಡಲ್ಲಿ ರಿಂಗ್ ರೋಡ್ ಆಗಲಿ, ಬೆಳಗಾವಿ ಸಿಟಿಯಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ಮಾಡುವಂಥ ಕನಸು ನೆನೆಸಿದೆ. ಇದು ಬೆಳಗಾವಿ ಶಹರಕ್ಕೆ, ಯಾಕಂದರೆ ಇದು 2ನೇ ರಾಜಧಾನಿ ಆಗಿದ್ದರಿಂದ ಅಧಿವೇಶನ ನಡೀತಾ ಇದೆ. ಇಲ್ಲ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಂದು ಮಂತ್ರಿಮಂಡಲ ಕೊಟ್ಟರೆ ಹೆಚ್ಚಿಗೆ ಪವರ್ ಸಿಗ್ತೈತಿ, ಹೆಚ್ಚಿಗೆ ಅಧಿಕಾರ ಸಿಗ್ತೈತಿ, ಮತ್ತು ಇನ್ನೂ ಡೆವಲಪ್ಮೆಂಟ್ ಬೆಳಗಾವಿ ಸಿಟಿದು ಆಗ್ತೈತೆ ಅಂತ ನಮ್ಮದೊಂದು ಆಸೆ.